ನಮಸ್ಕಾರ ವೀಕ್ಷಕರೇ, ರಾಕ್ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್ ಅಲ್ಲ, ಅಂದ್ರೆ ಪ್ರೋಗ್ರಾಮ್ ಗ್ಯಾರಂಟಿ ನ್ಯೂಸ್ ಅಲ್ಲಿ ಬರ್ತಿದೆ. ಆದ್ರೆ ಇವತ್ತಿನ ಟಾಪಿಕ್ ಗ್ಯಾರಂಟಿನೇ, ಆದ್ರೆ ಗ್ಯಾರಂಟಿ ನ್ಯೂಸ್ ಹೌದೋ ಅಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಆಯ್ತು, ಪಂಜಾಬ್ ಆಯ್ತು, ಮಹಾರಾಷ್ಟ್ರ ಆಯ್ತು, ಮಧ್ಯಪ್ರದೇಶ ಆಯ್ತು, ಛತ್ತೀಸ್ಗಢ ಆಯ್ತು, ದೆಹಲಿ ಆಯ್ತು, ತೆಲಂಗಾಣ ಆಯ್ತು. ನೆಕ್ಸ್ಟ್ ಯಾವುದರ ಸರದಿ? ಕರ್ನಾಟಕದಲ್ಲಿ ಅದ್ಭುತವಾದಂತ ಯಶಸ್ಸನ್ನ ಕಂಡಂತ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ, ಕಾಂಗ್ರೆಸ್ ಎನ್ನದೇ ಹಲವಾರು ರಾಜ್ಯಗಳು ತಮ್ಮದು ಎಂದು ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದಾವೆ, ಫೇಲಿಯರ್ ಆಗಿದ್ದಾವೆ. ಆದರೂ ಕೂಡ ಕರ್ನಾಟಕದ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿದ್ದಾವೆ ಎಂದರೆ, ಎಲೆಕ್ಷನ್ಗೆ ಹೋಗುವಂತಹ ಪ್ರತಿಯೊಂದು ರಾಜ್ಯವು ನಮಗ್ ಬೇಕು ಅಂತ ಎಲ್ಲರೂ ಪ್ರಯೋಗಗಳ ಮೇಲೆ ಪ್ರಯೋಗ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಒಂದು ಕಡೆ ಕರ್ನಾಟಕದಲ್ಲಿ ಚೆನ್ನಾಗಿಲ್ಲ ಗ್ಯಾರಂಟಿಗಳಿಂದ ಬೊಕ್ಕಸಕ್ಕೆ ಹಾನಿ ಆಗ್ತಾ ಇದೆ, ಗ್ಯಾರಂಟಿಯಿಂದ ಎಲ್ಲವೂ ಡೆಡ್ ವೇಸ್ಟ್ ಆಗ್ತಾ ಇದೆ ಅಂತ ಹೇಳುವಂತಹ ಪಕ್ಷಗಳೇ ತಮ್ಮ ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನ ಅನುಷ್ಠಾನ ತರಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇದು ಎಂತಹ ಡಬಲ್ ಸ್ಟ್ಯಾಂಡರ್ಡ್. ಸೊ ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್. ಎಸ್, ಕರ್ನಾಟಕದಲ್ಲಿ ಬಿಜೆಪಿ ಗ್ಯಾರಂಟಿ ವೇಸ್ಟ್ ಅನ್ನುತ್ತೆ, ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ತರುತ್ತೆ, ದೆಹಲಿಯಲ್ಲಿ ಗ್ಯಾರಂಟಿ ತರುತ್ತೆ. ಈಗ ಬುಲ್ಡೋಸರ್ ಬಾಬಾ ಯೋಗಿ ಆದಿತ್ಯನಾಥ್ ಅವರ ರಾಜ್ಯ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಒಂದು ಟೀಮ್ ಅಧ್ಯಯನ ಮಾಡ್ತಾ ಇದೆ. ಆ ಟೀಮ್ ಹೋಗಿ ಯೋಗಿ ಆದಿತ್ಯನಾಥ್ ಅವರಿಗೆ, ಯೋಗಿ ಬಾಬಾ ಚಲೋ ಗ್ಯಾರಂಟಿ ಶುರು ಕರೋ ಅಂತ ಹೇಳುತ್ತಂತೆ. ಹಾಗಾದರೆ ಈ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಇವತ್ತಿನ ರಾ ಡಿಬೇಟ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಈ ಡಿಸ್ಕಷನ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳು ಕೂಡ ನಮ್ಮೊಂದಿಗಿರ್ತಾರೆ. ಇದೇ ಕ್ಷಣದ ಸ್ಪೆಷಲ್ ಬಿಜೆಪಿ ಗ್ಯಾರಂಟಿ ಡಬಲ್ ಸ್ಟ್ಯಾಂಡರ್ಡ್.